ಅದು ಬರಗಾಲದ ತವರು ಜಿಲ್ಲೆ. ಬರದ ನಡುವೆಯೂ ಬಂಗಾರ ಬೆಳೆಯುವ ರೈತರು ಕೃಷಿಯಲ್ಲಿ ಒಂದಿಲ್ಲೊಂದು ರೀತಿಯ ಆವಿಷ್ಕಾರಗಳನ್ನು ಮಾಡ್ತಾ ಯಶಸ್ವಿ ಕೂಡ ಆಗ್ತಿದ್ದಾರೆ. ಇಲ್ಲೊಬ್ಬ ರೈತ ಉಳುಮೆಗೆ ದ್ವಿಚಕ್ರ ವಾಹನ ಬಳಸಿ ಸೈ ಅನ್ಸ್ಕೊಂಡಿದ್ದಾರೆ. ಉಳುಮೆ ಮಾಡಿ ಹದವಾಗಿರುವ ಭೂಮಿ, ಉಳುಮೆಯಾದ ಹೊಲದಲ್ಲಿ ರಾಗಿ ತೊಗರಿ ಬಿತ್ತನೆ ಮಾಡುತ್ತಿರುವ ರೈತ. ಈ ಭೂಮಿಯನ್ನ ಉಳುಮೆಗೆ ಸಿದ್ಧಗೊಳಿಸಿರೋದು ಎತ್ತುಗಳು ಅಥವಾ ಟ್ರ್ಯಾಕ್ಟರ್ಗಳಲ್ಲ, ಬದಲಾಗಿ ಒಂದು ಮೋಟಾರ್ ಬೈಕ್ ಅಂದ್ರೆ ನೀವು ನಂಬಲೇಬೇಕು. ಇಲ್ಲಿ ನೋಡಿ, ಗದ್ದೆಯನ್ನ ಬೈಕ್ನಿಂದ ಹೇಗೆ ಉಳುಮೆ ಮಾಡಲಾಗ್ತಿದೆ ಅಂತ. ಇಂಥ ಸಾಹಸಕ್ಕೆ ಕೈ ಹಾಕಿರೋದು ಕೋಲಾರ ತಾಲೂಕಿನ ಸುಗಟೂರಿನ ತೋಟ್ಲಿ ಗ್ರಾಮದ ರೈತ ರಮೇಶ್. ನಾಟಿ ಹಸುಗಳನ್ನ ಸಾಕದ ಇವರಿಗೆ ಆಧುನಿಕ ಯಂತ್ರಗಳನ್ನ ಕೊಳ್ಳುವಷ್ಟು ಹಣವಿಲ್ಲ. ಆದ್ರೆ ಹೊಟ್ಟೆಪಾಡಿಗಾಗಿ ಕೃಷಿ ಮಾಡಲೇಬೇಕಾದ ಅನಿವಾರ್ಯತೆ. ಹಾಗಾಗಿ ತಮ್ಮಲ್ಲಿರುವ ಮೋಟಾರ್ ಬೈಕ್ ಅನ್ನೇ ಬಳಸಿ ಉಳುಮೆ ಮಾಡಿ ಯಶಸ್ವಿಯೂ ಆಗಿದ್ದಾರೆ. ಅದು ಸ್ವಂತ ಮನೆಯಲ್ಲಿರೋ ಮೋಟರ್ ಬೈಕನ್ನೇ ಉಪಯೋಗಿಸ್ಕೊಂಡು ಇವತ್ತು ಒಂದೂವರೆ ಎಕರೆ ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡಬೇಕಾದ ಖರ್ಚು ಇದರಲ್ಲಿ 200 ರೂಪಾಯಿ ಖರ್ಚು ಬರ್ತದೆ. 1-2 ಎಕರೆಗೂ ರಾಗಿ ಬಿತ್ತನೆ ಮಾಡಿದಾಗ ಕೂರಿಗೆಯಲ್ಲಿ ಅವರೇ ಬೀಜ ಅವರೇ ಕಾಳು ಹಾಕ್ತೀವಿ. ಏನು ಅವರೇ ಇರ್ಬೋದು, ತೊಗರಿ ಇರ್ಬೋದು, ಶೇಂಗಾ ಅಂತ ಅದಕ್ಕೆ ಒಳ್ಳೆ ಐಡಿಯಾ ಮಾಡಿ ಉಪಯೋಗಿಸಿ ಕೆಲಸ ಮಾಡಿದ್ದೀನಿ. ಇದು ಸಕ್ಸಸ್ ಆಗಿದೆ. ಎಲ್ಲರೂ ಮಾಡ್ಕೊಳ್ಳೋದು ಒಳ್ಳೆಯದು ಅನ್ನೋ ಭಾವನೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. 1 ಎಕರೆ ಭೂಮಿಯನ್ನ ಬಿತ್ತನೆ ಮಾಡೋಕೆ ಕನಿಷ್ಠ 1500 ರೂಪಾಯಿಗಳಷ್ಟು ಬಾಡಿಗೆ ನೀಡಬೇಕು. ಟ್ರ್ಯಾಕ್ಟರ್ ಉಳುಮೆ ಮಾಡೋಕೆ ಕನಿಷ್ಠ ಎಂದ್ರೂ 1 ಎಕರೆಗೆ 2,000 ರಿಂದ 3,500 ರೂಪಾಯಿ ವೆಚ್ಚ ತಗುಲುತ್ತೆ. ಹಾಗಾಗಿ ರೈತ ರಮೇಶ್ ತನ್ನ 2 ಎಕರೆ ಜಮೀನಿನ ಒಣ ಬೇಸಾಯಕ್ಕೆ ಮೋಟಾರ್ ಬೈಕ್ ಬಳಸಿ ಉಳುಮೆ ಮಾಡಿದ್ದಾರೆ. ಕೇವಲ 200 ರೂಪಾಯಿ ಪೆಟ್ರೋಲ್ ಖರ್ಚಿನಲ್ಲಿ ಭೂಮಿ ಹದಗೊಳಿಸಿ ಬಿತ್ತನೆ ಕಾರ್ಯವನ್ನು ಮುಗಿಸಿದ್ದಾರೆ. ಇವರ ಈ ಹೊಸತನದ ಕೃಷಿ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎತ್ತುಗಳು ಸಿಗಲ್ಲ ಟೈಮ್ಗೆ ಬಿತ್ತನೆ ಮಾಡೋಕ್ಕೆ. ಅದಕ್ಕೆ ಮೋಟ್ರ್ ಬೈಕ್ನಿಂದ ಬಿತ್ತನೆ ಮಾಡಿ 1 ಎಕರೆ ಬಿತ್ತನೆ ಮಾಡಿದ್ದೀವಿ. ಮೊಳಕೆ ಚೆನ್ನಾಗಿ ಬಂದೈತೆ. ಆದರೆ ಮತ್ತೆ ಇನ್ನೂ 1 ಎಕರೆ ಬಿತ್ತನೆ ಈಗ ಮಾಡ್ತಾ ಇದ್ದೀವಿ. ಆದಷ್ಟು ಮಳೆ ಬಿದ್ದರೆ ಅದು ಮೊಳಕೆ ಬರುತ್ತೆ, ಸಕ್ಸಸ್ ಆಗುತ್ತೆ ಅಂತೇಳಿ ಇದರಿಂದ ನಾವು ಪ್ರಯತ್ನ ಪಟ್ಟಿದ್ದೀವಿ. ಒಟ್ಟಾರೆ ಸತತ ಬರಗಾಲ, ಮಳೆ ಕೊರತೆಯಿಂದ ಕೃಷಿಯನ್ನೇ ಬಿಡುವ ಹಂತಕ್ಕೆ ತಲುಪಿರುವ ಜಿಲ್ಲೆಯ ಇತರ ರೈತರಿಗೆ ರಮೇಶ್ ಮಾಡಿರುವ ಬೈಕ್ ಉಳುಮೆ ಉತ್ತೇಜನ ನೀಡಿದೆ. ಕೃಷಿಯನ್ನೇ ನಂಬಿರುವ ರೈತರು ಯಾವುದೇ ಕಷ್ಟದ ಪರಿಸ್ಥಿತಿಗೂ ಹೊಂದಿಕೊಳ್ಳುವ ಇವರ ಮನೋಸ್ಥೈರ್ಯವನ್ನ ಮೆಚ್ಚಲೇಬೇಕು. ರಾಜೇಂದ್ರ ಸಿಂಹ, TV9 ಕೋಲಾರ.